ಬೆಂಗಳೂರಿನಲ್ಲಿ ಭಿಕ್ಷಾಟನೆಯಲ್ಲಿ ತೊಡಗಿದ್ದ 47 ಅಪ್ರಾಪ್ತ ಮಕ್ಕಳನ್ನು ರಕ್ಷಣೆ ಸಿಸಿಬಿ ಪೊಲೀಸರು ಹಾಗೂ ಮಹಿಳಾ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆ. ಪುಲಕೇಶಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಭಿಕ್ಷಾಟನೆಯಲ್ಲಿ ತೊಡಗಿದ್ದ ಅಪ್ರಾಪ್ತ ಮಕ್ಕಳು ರಂಜಾನ್ ಹಿನ್ನೆಲೆ ಮಸೀದಿ ಬಳಿ ಭಿಕ್ಷಾಟನೆಯಲ್ಲಿ ತೊಡಗಿದ್ದ 36 ಮಹಿಳೆಯರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡುತ್ತಾ ಇರೋ ಸಿಸಿಬಿ ಪೊಲೀಸರು ಸದ್ಯ ಭಿಕ್ಷಾಟನೆಯಲ್ಲಿ ತೊಡಗಿದ್ದ ಮಹಿಳೆಯರನ್ನು ರಕ್ಷಣೆ ಮಾಡಿ ಸಿಡಬ್ಲ್ಯೂಸಿ ವಶಕ್ಕೆ ನೀಡಿರೋ ಪೊಲೀಸರು ಮಕ್ಕಳನ್ನು ಶಿಕ್ಷಣದಿಂದ ವಂಚಿಸಿ ರಸ್ತೆ ಬದಿ ಭಿಕ್ಷಾಟನೆಯಲ್ಲಿ ತೊಡಗಿಸಿದ್ದ 1 ವರ್ಷದೊಳಗಿನ 6 ಮಕ್ಕಳು ರಕ್ಷಣೆ, 4 ಗಂಡು ಹಾಗೂ 2 ಹೆಣ್ಣು ಮಕ್ಕಳು. 1 ರಿಂದ 3 ವರ್ಷದ ಒಳಗಡೆ ಇರೋ 12 ಮಕ್ಕಳು ರಕ್ಷಣೆ, 6 ಗಂಡು ಮಕ್ಕಳು, 6 ಹೆಣ್ಣು ಮಕ್ಕಳು. 3 ರಿಂದ 6 ವರ್ಷದ 6 ಮಕ್ಕಳು ರಕ್ಷಣೆ, 4 ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳು. 6 ರಿಂದ ಮೇಲ್ಪಟ್ಟ ವರ್ಷದ 23 ಮಕ್ಕಳು ರಕ್ಷಣೆ, 5 ಹೆಣ್ಣು ಮಕ್ಕಳು, 18 ಗಂಡು ಮಕ್ಕಳು. ರಕ್ಷಣೆ ಸದ್ಯ ಎಲ್ಲವನ್ನು ಸಿಡಬ್ಲ್ಯೂಸಿ ಕಸ್ಟಡಿಗೆ ನೀಡಿದ್ದು, ಭಿಕ್ಷಾಟನೆಯಲ್ಲಿ ತೊಡಗಿಸಿದ್ದ 36 ಮಹಿಳೆಯರನ್ನು ಸಿಸಿಬಿ ವಿಚಾರಣೆ. ಎಲ್ಲಿಂದ ಮಕ್ಕಳನ್ನು ತಂದ್ರು, ಇವರ ಮಕ್ಕಳೇನಾ ಅಥವಾ ಇನ್ನ ಯಾರ ಮಕ್ಕಳನ್ನು ಕದ್ಕೊಂಡು ಬಂದಿದ್ರ ಅನ್ನೋದರ ಬಗ್ಗೆ ಸಿಸಿಬಿ ಕುಲಂಕುಷ ವಿಚಾರಣೆ ಮಾಡುತ್ತಿದ್ದಾರೆ. ಪಾಪ ಮಕ್ಕಳು ಆಟ ಆಡುವ ವಯಸ್ಸು ಹಾಗೂ ಶಾಲೆಗೆ ಹೋಗಿ 4 ಅಕ್ಷರ ಕಲಿಯುವ ವಯಸ್ಸಿನಲ್ಲಿ ಭಿಕ್ಷೆ ಬೇಡುವ ವೃತ್ತಿಯನ್ನು ಅವಲಂಬಿಸುತ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ದೊಡ್ಡ ಮಾಫಿಯಾ ಇದೆಯಾ ಅಥವಾ ಇವರ ತಂದೆ ತಾಯಂದರೆ ಭಿಕ್ಷಾಟನೆಗೆ ಒಳಪಡಿಸುತ್ತಿದ್ದಾರಾ ಅಥವಾ ಇನ್ಯಾರೋ ಮಕ್ಕಳನ್ನು ಕದ್ದುಕೊಂಡು ಬಂದು ಮಕ್ಕಳನ್ನು ಭಿಕ್ಷಾಟನೆಗೆ ಒಳಪಡಿಸುತ್ತಿದ್ದಾರಾ ಅಥವಾ ಇನ್ನ ಯಾರೋ ಕೈವಾಡ ಇದೆಯಾ ಅನ್ನೋದರ ಬಗ್ಗೆ ಸಿಸಿಬಿ ಪೊಲೀಸರು ತನಿಖೆ ಆದ ಮೇಲೆ ಬಯಲಾಗಬೇಕಾಗಿದೆ. ಪಾಪ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡುತ್ತಿದ್ದಾರೆ. ಪಾಪಿ ಕಿರಾತಕರು ಚೆನ್ನಾಗಿ ಓದಿ ವಿದ್ಯಾಭ್ಯಾಸವನ್ನು ಮಾಡಿ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ತಿರುಗಾಡುವಂತಹ ಮಕ್ಕಳಾಗಬೇಕು. ಅವರ ಜೀವನದ ಜೊತೆ ಆಟವಾಡುತ್ತಿದ್ದಾರೆ. ಏನು ತಿಳಿಯದ ವಯಸ್ಸಿಗೆ ಭಿಕ್ಷೆ ಬೇಡುವ ವೃತ್ತಿಯಲ್ಲಿ ಅವಲಂಬಿಸುತ್ತಿದ್ದಾರೆ. ಇಂಥ ನಾಲಾಯಕು ತಂದೆ ತಾಯಂದರಿಗೆ ಮಕ್ಕಳು ಯಾವುದಕ್ಕೆ ಬೇಕು ಅಥವಾ ಒಳ್ಳೆ ಜೀವನ ಉದ್ಧಾರಕ್ಕಾಗಿ ನಮ್ಮ ಸರ್ಕಾರಗಳು ಯಾವುದಾದರೂ ಒಳ್ಳೆ ಕಾನೂನು ತಂದು ಇಂಥ ಕೃತ್ಯಗಳಿಗೆ ಕಡಿವಾಣ ಹಾಕಬೇಕಾಗಿದೆ. ಮಕ್ಕಳನ್ನು ಭಿಕ್ಷಾಟನೆಗೆ ಒಳಪಡಿಸಿದ್ರೆ ಪಕ್ಕ ಜೈಲು ಸೇರಬೇಕಾಗಿರುತ್ತದೆ. ಹುಷಾರ್. ಸಾರ್ವಜನಿಕರಲ್ಲಿ ಒಂದು ವಿನಂತಿ ಮಾಡ್ಕೊಂತೀನಿ, ಯಾರಾದರೂ ಚಿಕ್ಕ ಮಕ್ಕಳು ಭಿಕ್ಷೆ ಬೇಡುವ ಸಂದರ್ಭದಲ್ಲಿ ಹಣವನ್ನು ಕೊಡಬೇಡಿ. ಯಾಕೆಂದ್ರೆ ಅವರು ಜೀವನ ಪೂರ್ತಿ ಭಿಕ್ಷಾಟನೆಯಲ್ಲಿ ತೊಡಗುತ್ತಾರೆ. ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಒಂದು ಅತ್ಯುತ್ತಮ ಕಾರ್ಯಾಚರಣೆಯನ್ನು ನಮ್ಮ ಸಿಸಿಬಿ ವಿಮೆನ್ ಪ್ರೊಟೆಕ್ಷನ್ ವಿಂಗ್ ಅಂದರೆ ಮಹಿಳಾ ರಕ್ಷಣಾ ವಿಭಾಗದವರು ಕೈಗೊಂಡಿದ್ದಾರೆ. ಇದು ನಿನ್ನೆ ದಿವಸ ನಮ್ಮ ಈದ್ ಸೆಲೆಬ್ರೇಷನ್ ಸಮಯದಲ್ಲಿ ಪುಲಕೇಶಿ ನಗರದ ಕೆಲವು ಕಡೆಗಳಲ್ಲಿ ಈ ಅಪ್ರಾಪ್ತ ಮಕ್ಕಳನ್ನು ಉಪಯೋಗಿಸ್ಕೊಂಡು ಅವರನ್ನು ಭಿಕ್ಷಾಟನೆಗೆ ಬಳಸ್ತಾ ಇರ್ತಕ್ಕಂಥ ಒಂದು ಅಂಶ ಕಂಡುಬಂದಿದ್ದು, ಅದರ ಆಧಾರದ ಮೇರೆಗೆ ನಾವು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಜಂಟಿ ಕಾರ್ಯಾಚರಣೆಯನ್ನು ಕೈಗೊಂಡು ಒಟ್ಟು 47 ಅಪ್ರಾಪ್ತ ಮಕ್ಕಳನ್ನು ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದೇವೆ. ಅದರ ಬಗ್ಗೆ ಸುಮಾರು 36 ಜನ ಮಹಿಳೆಯರನ್ನು ಈಗ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಈ ಒಂದು ಕಾರ್ಯಾಚರಣೆ ನಿನ್ನೆ ನಮ್ಮ ಸಿಸಿಬಿ ದಳದ ಮಹಿಳಾ ರಕ್ಷಣಾ ದಳದವರು ಮತ್ತು DCP ಕ್ರೈಮ್ ಅಬ್ದುಲ್ ಅಹಾದ್ರವರು ಇವರೆಲ್ಲ ಸೇರಿಕೊಂಡು ಮಾಡಿರ್ತಾರೆ. ಇದರಲ್ಲಿ ಮುಖ್ಯವಾಗಿ ನಾವು ನಮ್ಮ ರಾಣಿ ಚೆನ್ನಮ್ಮ ಪಡೆಯ ಸಿಬ್ಬಂದಿಯನ್ನು, ಅವರು ತರಬೇತಿ ಪಡೆದಿರ್ತಕ್ಕಂಥ ಸಿಬ್ಬಂದಿಯಾಗಿದ್ದಾರೆ, ಅವರನ್ನು ಕೂಡ ನಾವು ಬಳಸ್ಕೊಂಡಿದ್ದೇವೆ. ಮತ್ತು 47 ಅಪ್ರಾಪ್ತ ಮಕ್ಕಳನ್ನು ನಾವು ರಕ್ಷಣೆ ಮಾಡಿದ್ದೇವೆ. ಎಲ್ಲರನ್ನೂ ಕೂಡ ಇವರು ಬೇರೆ ಬೇರೆ ಕಡೆಗಳಲ್ಲಿ ಮಸೀದಿಗಳ ಮುಂದೆ ಮತ್ತು ಬೇರೆ ಕಡೆಗಳಲ್ಲಿ ಭಿಕ್ಷಾಟನೆಗೆ ಉಪಯೋಗಿಸ್ತಾ ಇದ್ದಿದ್ದು ಕಂಡುಬಂದಿದೆ. ಇದರಲ್ಲಿ ಕಳವಳಕಾರಿ ಅಂಶ ಅಂತ ಹೇಳಿದರೆ 1 ವರ್ಷಕ್ಕಿಂತ ಕೆಳಗೆ ಒಟ್ಟು 6 ಜನ ಮಕ್ಕಳು ಈ ರೀತಿ ನಮಗೆ ಸಿಕ್ಕಿದ್ದಾರೆ. 1 ವರ್ಷದಿಂದ 3 ವರ್ಷ ಇರ್ತಕ್ಕಂಥವ್ರು 12, 3 ವರ್ಷದಿಂದ 6 ವರ್ಷ 6 ಮಕ್ಕಳು, 6 ವರ್ಷದಿಂದ 10 ವರ್ಷ ಬೇರೆ ಬೇರೆ ಕಡೆಗಳಲ್ಲಿ ಮಸೀದಿಗಳ ಮುಂದೆ ಮತ್ತು ಬೇರೆ ಕಡೆಗಳಲ್ಲಿ ಭಿಕ್ಷಾಟನೆಗೆ ಉಪಯೋಗಿಸ್ತಾ ಇದ್ದಿದ್ದು ಕಂಡುಬಂದಿದೆ. ಇದರಲ್ಲಿ ಕಳವಳಕಾರಿ ಅಂಶ ಅಂತ ಹೇಳಿದರೆ 1 ವರ್ಷಕ್ಕಿಂತ ಕೆಳಗೆ ಒಟ್ಟು 6 ಜನ ಮಕ್ಕಳು ಈ ರೀತಿ ನಮಗೆ ಸಿಕ್ಕಿದ್ದಾರೆ.
1 ವರ್ಷದಿಂದ 3 ವರ್ಷ ಇರ್ತಕ್ಕಂಥವ್ರು 12, 3 ವರ್ಷದಿಂದ 6 ವರ್ಷ 6 ಮಕ್ಕಳು, 6 ವರ್ಷದಿಂದ 10 ವರ್ಷ ಇರ್ತಕ್ಕಂಥವ್ರು 16 ಮಕ್ಕಳು ಮತ್ತು 10 ವರ್ಷಕ್ಕೂ ಮೇಲ್ಪಟ್ಟು 7 ಮಕ್ಕಳು ನಮಗೆ ಈಗ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇದರಲ್ಲಿ ಒಟ್ಟು 19 ಜನ ಗಂಡು ಮಕ್ಕಳು ಮತ್ತು 28 ಜನ ಹೆಣ್ಣು ಮಕ್ಕಳು ಕೂಡ ಇರೋದು ಕಂಡು ಬಂದಿದೆ. ಇವರನ್ನೆಲ್ಲ ಈಗ ನಾವು ಮಕ್ಕಳ ಕಲ್ಯಾಣ ಇಲಾಖೆಯವರ ಸುಪರ್ದಿಗೆ ಕೊಟ್ಟಿದ್ದೇವೆ. ಅವರು ಕೂಲಂಕುಷ ವಿಚಾರಣೆಯನ್ನು ಮಾಡಿ ಈ ಮಕ್ಕಳುಗಳ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನನ್ನು ಮಾಡಿ ಮತ್ತು ಈ ಏನು ಮಹಿಳೆಯರಿದ್ದರು ಅವರನ್ನು ಕೂಲಂಕುಷ ವಿಚಾರಣೆಯನ್ನು ಮಾಡಿ ನಂತರದಲ್ಲಿ ಇದರಲ್ಲಿ ಏನು ವಯಲೇಷನ್ಸ್ ಇದೆ ಅದರ ಆಧಾರದ ಮೇಲೆ ನಮಗೆ ಪ್ರಕರಣವನ್ನು ಕೊಟ್ಟಲ್ಲಿ ನಾವು ಜುವಿನಲ್ ಜಸ್ಟಿಸ್ ಆ್ಯಕ್ಟ್ನಲ್ಲಿ ಪ್ರಕರಣವನ್ನು ದಾಖಲಿಸಲಿದ್ದೇವೆ. ಸದ್ಯಕ್ಕೆ ಅವರನ್ನೆಲ್ಲ ಮಕ್ಕಳನ್ನೆಲ್ಲ ಶಿಶುಪಾಲನಾ ಕೇಂದ್ರಗಳಿಗೆ ಕಳಿಸಲಾಗಿದೆ ಮತ್ತು ಅವರಿಗೆ ಅವಶ್ಯ ಇರತಕ್ಕಂತಹ ರಿಹ್ಯಾಬಿಲಿಟೇಷನ್ ಮತ್ತು ಕೌನ್ಸಿಲಿಂಗನ್ನು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಈಗ ಮಾಡ್ತಾಯಿದ್ದಾರೆ. ಇದೊಂದು ಉತ್ತಮ ಕಾರ್ಯಾಚರಣೆಯಾಗಿದ್ದು ಇದಕ್ಕೆ CCB ಅವರಿಗೆ 50,000 ರೂಪಾಯಿಗಳ ಬಹುಮಾನವನ್ನು ಘೋಷಿಸ್ತಾರೆ. ಇಷ್ಟು ಇವತ್ತು ಮಕ್ಕಳು ಅದರ ಬಗ್ಗೆ ಕೂಲಂಕುಷವಾಗಿ ವಿಚಾರಣೆ ಮಾಡಬೇಕು. ಯಾಕೆಂದರೆ ಈ ಮಕ್ಕಳು ಈಗ ತಿಳಿದು ಬಂದಿರೋ ಪ್ರಕಾರ ಹೊರ ರಾಜ್ಯದವರು ಕೂಡ ಇದ್ದಾರೆ. UP ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಅಲ್ಲಿಯವರು ಕೂಡ ಇರ್ತಕ್ಕಂಥದ್ದು ಕಂಡು ಬಂದಿದೆ. ಅದು ಹೆಣ್ಣುಮಕ್ಕಳು ಅವರ ಮಕ್ಕಳ ಬೇರೆಯವರ ಮಕ್ಕಳ ಅನ್ನೋದ್ರ ಬಗ್ಗೆ ಈಗ ಕೂಲಂಕುಷ ವಿಚಾರಣೆಯನ್ನು ಮಾಡಲಾಗ್ತದೆ. ಒಂದು ವೇಳೆ ಬೇರೆ ಮಕ್ಕಳನ್ನು ಈ ರೀತಿ ತಂದು ಇದನ್ನು ಈ ರೀತಿ ಉಪಯೋಗ ಮಾಡಿದರೆ ಅವ್ರ ಮೇಲೆ ಈ ಚೈಲ್ಡ್ ಟ್ರಾಫಿಕಿಂಗ್ ಹ್ಯೂಮನ್ ಟ್ರಾಫಿಕಿಂಗ್ ಆ್ಯಕ್ಟ್ನಲ್ಲಿ ಕೂಡ ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು. ಅವ್ರ ಬಗ್ಗೆ ಇನ್ನೂ ವಿಚಾರಣೆ ನಡೀತಾ ಇದೆ. CWC ಅವರು ವಿಚಾರಣೆ ಮಾಡ್ತಾ ಇದ್ದಾರೆ. ನಾವು ಮಾಡಲಿಕ್ಕೆ ಬರೋದಿಲ್ಲ. ಅವರು ವಿಚಾರಣೆ ಕೈಗೊಂಡ ನಂತರ ನಮಗೆ ಗೊತ್ತಾಗ್ತದೆ. ಅದರ ಆಧಾರದ ಮೇಲೆ ನಾವು ನಿಮಗೆ ತಿಳಿಸ್ತೇವೆ. ಹೊರ ರಾಜ್ಯದವರು ಇದ್ದಾರೆ. ಹೊರ ರಾಜ್ಯದವರು ನಮ್ಮ ಸ್ಟೇಟ್ನವರು ಇದ್ದಾರೆ, ಹೊರ ರಾಜ್ಯದವರು ಇದ್ದಾರೆ. ಆಂಧ್ರ ಪ್ರದೇಶದವರು, UP ಅವರು ಕೂಡ ಇದ್ದಾರೆ. ಮತ್ತು ಇದೊಂದು ಒಳ್ಳೆಯ ಕಾರ್ಯಾಚರಣೆಯಾಗಿದ್ದು ಇದೇ ರೀತಿಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿಯೂ ಕೂಡ ಏನು ಭಿಕ್ಷಾಟನೆ ಮಾಡ್ತಕ್ಕಂತಹ ಮಾಹಿತಿ ಮತ್ತು ವಿಚಾರಗಳು ಕಂಡುಬಂದಿದೆ. ಅವರ ಮೇಲೆಯೂ ಕೂಡ ಮುಂದಿನ ದಿವಸಗಳಲ್ಲಿ ನಾವು ಇದೇ ರೀತಿಯ ಕಾರ್ಯಾಚರಣೆಯನ್ನು ಮಾಡಿ ಕ್ರಮಗಳನ್ನು ಕೈಗೊಳ್ತೇವೆ. ನಿಮ್ಮ ವಾರಾಹಿ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.